ಜಲಾಶಯ ಒಂದು ಕಾರ್ಯಕ್ರಮವನ್ನು ಕೋಲಾರದಲ್ಲಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಕೋಲಾರ ಮುಳುಗಡೆ ಆಗಿ 25 ವರ್ಷ ಆಗಿದೆ ಅಂತ ಹೇಳಿ ಈ ಊರಿನ ಹಿರಿಯರೆಲ್ಲರೂ ಹೇಳಿದಾಗ ಇದರ ಸವಿ ನೆನಪಿಗೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು. ಯಾಕೆಂದ್ರೆ ನಾನು ನೋಡ್ತೀನಿ, ನನ್ನ ರಾಜಕೀಯ ಜೀವನದಲ್ಲಿ ಹೆಚ್ಚು ಕಡಿಮೆ 40 ವರ್ಷ ಗಳಿಸಿದವರು. ನನ್ನ ಜೊತೆ ಕೆಲವೊಬ್ರು 7 ಸರ್ತಿ MLA ಆದವರು ಇದ್ದಾರೆ, ಕೆಲವೊಬ್ರು 8 ಸರ್ತಿ ಆದವರು ಇದ್ದಾರೆ. ನಾನು ಕೂಡ 6 ಬಾರಿ ಆಗಿದ್ದೀನಿ. ಅದಕ್ಕೆಲ್ಲ ಕಾರಣೀಭೂತರು ವಿಶೇಷವಾಗಿ 4 ಬಾರಿ ಒಂದೇ ಕ್ಷೇತ್ರದಿಂದ ಆಗ್ಬೇಕಾದ್ರೆ ಅದು ಬಸವನ ಬಾಗೇವಾಡಿ ತಾಲೂಕಿನ ಪುಣ್ಯ. ನಾನು ಬೇರೆ ಕಡೆ ಇದ್ರೆ ಅಲ್ಲಿ 3 ಬಾರಿ ಆಗ್ತಿತ್ತು. ಆದ್ರೆ ಅಣ್ಣ ಬಸವಣ್ಣನವರ ಇಚ್ಛಾನುಸಾರವಾಗಿ ಈಗ ನಮ್ಮ ಉಸ್ಮಾನ್ ಪಟೇಲ್ ಹೇಳಿದಾಗೆ ನನ್ನ ಮನಸ್ಸಿನಲ್ಲಿಯೂ ನೆನೆಸಿರ್ಲಿಲ್ಲ ನಾನು ಬಸವನ ಬಾಗೇವಾಡಿಗೆ ಬರ್ತೀನಿ ಅಂತ ಹೇಳಿ. ಆದರೆ ಆ ಬಸವಣ್ಣನ ಆಸೆಗೆ ಅನುಗುಣವಾಗಿ ಭಗವಂತ ಪ್ರಥಮ ಪ್ರಯತ್ನದಲ್ಲಿ ನನಗೊಂದು ಯಶಸ್ಸನ್ನು ಕೊಟ್ಟ. ಅದು ಏನು, ಈ ಬಸವನ ಬಾಗೇವಾಡಿ ಮೊದಲನೇ ಬಾರಿ 14 ದಿವಸದಲ್ಲಿ ಒಂದು ಕ್ಷೇತ್ರ, ಒಂದು ಪಕ್ಷ ಬದಲಾವಣೆ ಮಾಡಿ ನನ್ನ ಗೆಲುವಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಜನ ಇಲ್ಲಿ ಎಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ನನಗೆ ವಿರೋಧ ಮಾಡಿದವರು ಅದಾರ ಇಲ್ಲೇ ನಡೀತದೆ. ಅದು ಏನು ರಾಜಕಾರಣ, ವಿರೋಧ ಪರ ಇವ್ಯಾವ ತಲೆಯಾಗ ಹಾಕೋಬಾರ್ದು. ಯಾಕಂದ್ರೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವರವರು ನಿರ್ಣಯ ಮಾಡಿರ್ತಾರೆ. ಅವತ್ತಿನ ಕಾಲಮಾನದಲ್ಲಿ ನಾನು ಯಾರು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವ್ರಿಗೆ ಕೆಲವೊಬ್ರು ನಾನು ಕೆಟ್ಟ ಅಂತ ಹೇಳಿರ್ಬೇಕು, ಕೆಲವೊಬ್ರು ಚಲೋ ಅಂತ ಹೇಳಿರ್ಬೇಕು. ಆ ಹಿನ್ನೆಲೆಯಲ್ಲಿ ಕಾಲಗರ್ಭದಲ್ಲಿ ಇವೆಲ್ಲ ಬದಲಾವಣೆಗಳು ಆಗ್ತಾ ಇರ್ತವೆ. ಆದ್ರೆ ಸೋಲು ಗೆಲುವು ಬಹಳ ಪ್ರಾಮುಖ್ಯ. ನಾವು ಇದ್ದಾಗ ಏನ್ ಮಾಡಿ ಹೋಗ್ತೀವಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದು ನಾವು ಯಾರು. ಇವತ್ತು ಕಲ್ಲು ದೇಸರು ಮಾತನಾಡಾಗ ಹೇಳಿ ಅನೇಕ ಯೋಜನೆಗಳನ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಉದಾಹರಣೆ ಬಳುತಿ ಜಾಕ್ವಲ್ಲು ಅಲ್ಲೇ ನಿಂತಿತ್ತು ನಾನು ಬಂದಾಗ. ಜೊತೆಗೆ ಬಾಡಗಂಡಿ SR ಪಾಟೀಲ್ರು ನದಿ ಅಚ್ಚಿಕೆ ನಿಂತು ಮಾತಾಡ್ತಿದ್ರು, ಈಚೆ ಕಡೆ ಬರ್ತಿದ್ದಿಲ್ಲ. ಇಲ್ಲೊಬ್ಬ ಬ್ರಿಡ್ಜ್ ಕಟ್ಟು ಕಾಂಟ್ರಾಕ್ಟರು ದೈಲಿ ಅವ ಸ್ಟೇ ತಗೊಂಡ್ ಬಂದಿದ್ದ. ನಾನು ಈ ಕಡೆ ಗಟ್ಟಿಯಿಂದ ಆ ಕಡೆ ಗಟ್ಟಿಗೆ ಹೋಗ್ಬೇಕಾದ್ರೆ ರೈಲ್ವೆ ಪಟ್ರಿ ಹಾಕಿ ನಾನು ಕರ್ಕೊಂಡು ಹೋಗ್ತಿದ್ದ. 13 ಪಿಲ್ಲರ್ ನಿಂತಿದ್ದು ನಾ ಬಂದಾಗ, ಅರ್ಧಕ್ಕೆ ನಿಂತಿದ್ದು ಪಿಲ್ಲರ್ಗಳು ಅವರು. ಆದ್ರೆ ನಾನು ಮಾತು ಕೊಟ್ಟೆ, ಮೊದಲನೇ ಬಾರಿಗೆ ಆರ್ಷಿ ಬಂದಾಗ ಈ ಬ್ರಿಡ್ಜ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ಬ್ರಿಡ್ಜ್ ಕಂಪ್ಲೀಟ್ ಮಾಡಿದೆ, ಅಷ್ಟೊತ್ತಿಗೆ ನನ್ನೇ ಕೆಡಬಿಟ್ರು ಎಲ್ಲ. ನಾನು ಬಿದ್ದೆ. ಆದ್ರೆ ಉದ್ಘಾಟನೆ ಕಟ್ಟದವರೆಲ್ಲ ಗುದ್ದಾಡಿ ಕೋಲಾರ ಎಮ್ಮೆಲ್ಲೆ ಅವಾಗ ನಮ್ಮ JT ಪಾಟೀಲ್ ಬೀಳಿಗೆ ಹೋಗಿ ಉದ್ಘಾಟನೆ ಮಾಡಿದ್ರು. ಅದು ನನಗೆ ನೆನಪು. ಹೋಗಿಲ್ಲ, ಇವೆಲ್ಲ ಇತಿಹಾಸದೊಳಗೆ ಆಗ್ತಾ ಇರ್ತಾವೆ.
ಆದರೆ ಆ ಬ್ರಿಡ್ಜ್ ಆಗದೇ ಇದ್ರೆ ನೀವು ಸ್ವಲ್ಪ ಕಲ್ಪನೆ ಮಾಡಿ, ಬಾಗಲಕೋಟೆಗೆ ಹೋಗೋರಿಗೆ ಎಷ್ಟು ಕಷ್ಟ ಆಗ್ತದೆ, ಬಿಜಾಪುರ್ಗೆ ಹೋಗೋರಿಗೆ ಎಷ್ಟು ಕಷ್ಟ ಆಗ್ತದೆ. ಆದರೆ ನಾವು ಪಕ್ಷ ನೋಡಬಾರ್ದು, ಊರು ನೋಡಬಾರ್ದು, ಜಾತಿ ನೋಡಬಾರ್ದು. ಜನರ ಅನುಕೂಲ ಅನಾನುಕೂಲ ಯಾರು ನೋಡ್ತಾರೋ ಅವನೇ ನಿಜವಾದಂಥ ರಾಜಕಾರಣ. ಇವತ್ತು ಆ ಬ್ರಿಡ್ಜ್ ನಾವು ಮಾಡದೆ ಹೋಗಿದ್ವಿ, ಕೋಲಾರ ಒಂದು ನಡಗಡ್ಡೆ ಆಗ್ತಿತ್ತು. ಇಲ್ಲಿ ಯಾರು ಬರ್ತಿರ್ಲಿಲ್ಲ, ಇಲ್ಲಿ ಬಂದ ಮೇಲೆ ಒಂದು ನೀರು ಸಿಗಂಗಿಲ್ಲ, ಹೊಳೆ ಹೋಗ್ತಿದ್ವಿ. ಕೊನೆ ಪಕ್ಷ ಮೊದಲು ಮುಳುಗಡೆ ಆಗೋಕ್ಕಿಂತ ಮೊದಲು ನಾವು ಈ ಕೋಲಾರಕ್ಕೆ ಬರ್ತಿದ್ವಿ ಸಣ್ಣವರಿದ್ದಾಗ. ನಾನು ಬಿಜಾಪುರ ನಗರಸಭೆ ಅಧ್ಯಕ್ಷ ಇದ್ದೆ. ಬಿಜಾಪುರ ಕುಡಿಯೋ ನೀರು ಇಲ್ಲಿಂದ ಒಯ್ತಿದ್ದೆ. ಅಟ್ಲೀಸ್ಟ್ ಕೋಲಾರ ಮೊಸರು ತಿನ್ನಕ್ಕೆ ಬರ್ತಿದ್ವಿ. ಆದರೆ ಕೋಲಾರ ಮುಳುಗಿದ ಮೇಲೆ ಈ ಮೊಸರು ಸಿಗಲಿಲ್ಲ, ಮೀನಾನು ಸಿಗಲಿಲ್ಲ. ಆದರೆ ಇವತ್ತು ನಾವು ಬ್ರಿಡ್ಜ್ ಮಾಡಿದ ಮೇಲೆ ಇವತ್ತು ಇಡೀ ಉತ್ತರ ಕರ್ನಾಟಕದ ಜನ ದಕ್ಷಿಣ ಕರ್ನಾಟಕಕ್ಕೆ ಹೋಗ್ತಾರೆ, ದಕ್ಷಿಣದವರು ಉತ್ತರಕ್ಕೆ ಬರ್ತಾರೆ. ಆದರೆ ಈ ಬ್ರಿಡ್ಜು ನಿಜವಾಗ್ಲೂ ಸಣ್ಣದಿದೆ. ಇಂದಿಲ್ಲ ನಾಳೆ ಇದನ್ನ ಅಗಲೀಕರಣ ಮಾಡತಕ್ಕಂಥದ್ದಕ್ಕೆ ಖಂಡಿತ ನಾವು ಬೆನ್ನತ್ತೀವಿ. ಆ ಸಂದರ್ಭದೊಳಗೆ ಈ ಬ್ರಿಡ್ಜಿಗೂ ದೊಡ್ಡ ಹೋರಾಟ ನಡೆದಿತ್ತು. ಬಳುತಿಗೆ ಮಾಡ್ರಂತ ಒಬ್ಬರತ್ತಿದ್ದು, ಕೋಲಾರಕ್ಕೆ ಮಾಡ್ರಂತ ಒಬ್ಬರತ್ತಿದ್ದು. ಪತಂಗಿ ಅವರು ನನ್ನ ಕಡೆನೆ ಪತ್ರ ತಗೊಂಡೋಗ್ಯಾರ, ನನಗೆ ಬಂದ. ಆದ್ರೆ ಬ್ರಿಡ್ಜ್ ಆದ್ಮೇಲೆ ನನ್ನ ಹೆಸರು ಮರೆತರು ಅವರು. ಆದ್ರೆ ಎಲ್ಲ ಇತಿಹಾಸ ಘಟನೆಗಳು. ಆ ಸಂದರ್ಭದೊಳಗೆ ಬ್ರಿಡ್ಜ್ ಆದ್ಮೇಲೆ ಕೋಲಾರಿಗೆ ಬಹಳಷ್ಟು ಮಾನ್ಯತೆ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಈಗ ತಾನೇ ಉಸ್ಮಾನ್ ಪಟೇಲ್ ಹೇಳಿದಂಗೆ ಬಹಳಷ್ಟು ಜನ ಇಲ್ಲಿ ಪ್ಲಾಟ್ ಮಾರ್ಕೊಂಡು ಹೋಗ್ತಾ ಇತ್ತು, ಜಮೀನು ಮಾರ್ಕೊಂಡು ಹೋಗ್ತಾ ಇತ್ತು. ನನಗೆ ಇಲ್ಲೇ ನೆನಪದ ಬಳುತಿ ಶೆಟ್ರು ಬಂದಿಲ್ಲ. ನನಗೆ ಬಳುತಿ ಕರ್ಕೊಂಡು ಹೋಗಿ ಬರೀ 20,000 ರೂಪಾಯಿಗೆ ಎಕರೆ ಜಮೀನು 60 ಎಕರೆ ತೋರಿಸಿದ್ರು. ನನಗೆ ಬಳುತ್ಯಾಗ 20 ಲಕ್ಷ ರೂಪಾಯಿ ಕೊಟ್ಟರು ಕೊಡುವುದಿಲ್ಲ. ಗಂಡಗ ಬರುವುದಿ ಕೊಡ್ತೀರೇನೆ. ಅವಾಗ ಕಾಲ ಹಂಗೆ ನನಗೆ ತೋರಿಸಿದ್ರು. ಅವಾಗ ನಾ ಇನ್ನ ಆ ಕಡೆ ತಿಕೋಟ ಎಂದಿಲ್ಲ. ಇವ್ರು ಮಸೂತಿಗೂ ಬಂದಿದ್ದೆ ಒಂದು ಜಮೀನು ನೋಡಕ್ಕೆ 30 ಎಕರೆ ಯಾರೋ ಅಲ್ಲಿ ಕೂಡ ಬಹಳ ಇಲ್ಲ, 30,000 ರೂಪಾಯಿ ಎಕರೆ. ಮುಳವಾಡ ಮಟ್ಟಿ 2,000 ರೂಪಾಯಿಗೆ. ಎಲ್ಲ ಘಟನೆಗಳು. ಆದ್ರೆ ಇವತ್ತು ಕಾಲಮಾನ ಬದಲಾಗಿದೆ. ಬಿಜಾಪುರಕ್ಕಿಂತ ಹೆಚ್ಚಿಗೆ ಜಮೀನಿನ ಕಿಮ್ಮತ್ತು ಇರ್ತಕ್ಕಂಥ ಊರು ಯಾವುದಿದ್ರೆ ಅದು ಕೋಲಾರ ಅಂತ ಹೇಳಿ ಹೇಳಬೇಕು. ಇವತ್ತು ಕೋಲಾರ್ನಲ್ಲಿ ಒಂದು ಪ್ಲಾಟಿನ ಕಿಮ್ಮತ್ತು 70-80 ಲಕ್ಷ ಒಂದು ಪ್ಲಾಟಿನ ಕಿಮ್ಮತ್ತು. ಮತ್ತು ಅವು ಅಸಲಿ ಇರಬೇಕು, ಒರಿಜಿನಲ್, ಡೂಪ್ಲಿಕೇಟ್ ಇರಬಾರ್ದು. ಡೂಪ್ಲಿಕೇಟು ಭಾಳ ಅದಾವ. ನಮ್ಮ ಅಧ್ಯಕ್ಷರು ನನಗೊಂದು ಡೂಪ್ಲಿಕೇಟ್ ಕೊಡಿಸ್ಕೊಟ್ಟಾರೆ. ಬ್ಲಾಕ್ ಅಧ್ಯಕ್ಷ ಎಲ್ಲ ಸ್ವಚ್ಛ ಮಾಡಬೇಕಾಗ್ತದೆ. ಸ್ವಚ್ಛ ಆಗ್ತವೆ, ಅದರಲ್ಲಿ ಏನು ಸ್ವಲ್ಪ ಬೇರಾಗಿ ಮಗ ತೋರಿಸ್ತಾ ಇಲ್ಲ. ಎಲ್ಲ ಘಟನೆಗಳನ್ನು ನಾವು ಮರಿಬಾರ್ದು. ಆದರೆ 25 ವರ್ಷ ಈ ಊರು ಮುಳುಗಡೆ ಆಗಿ ಪುನರ್ ಸೃಷ್ಟಿ ಪುನರ್ ನಿರ್ಮಾಣ ಆಗ್ತಾ ಇದೆ. ಈ ಸಂದರ್ಭದೊಳಗೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ನಾನು ಪಕ್ಷಾತೀತವಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಬೋದು. ಇದು ನನ್ನ ಊರಿನ ಕೆಲಸ ಅಲ್ಲ, ನಿಮ್ಮ ಊರಿನ ಕೆಲಸ. ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಒಂದು ಭರವಸೆ ಕೊಡ್ತೀನಿ, ಈ ಊರು ಎಲ್ಲರಿಗೂ ಮಾದರಿಯಾಗಿ ಮಾಡತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ, ನೀವು ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ
ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮ ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ, ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ, ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಸೀಮಿತ ಅಲ್ಲ. ಧಾರ್ಮಿಕ ಕಾರ್ಯಕ್ರಮ ಅದು ಆಕಸ್ಮಿಕ, ಇದ್ರ ಜೊತೆ ಅವರು ಊರಿನ ಹಿತೈಷಿಗಳು ಅವ್ರ ಮಠಾಧೀಶರನ್ನ ಪಟ್ಟಕ್ಕೇರಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದ್ರ ಜೊತೆ ಈ ಊರಿನ ಮಸರೋತ್ಸವ ಮಾಡಬೇಕಂತಕ್ಕಂಥ ಕಲ್ಲು ದೇಸಾಯರ ಅಭಿಲಾಷೆ ಏನಿದೆ, ಅದಕ್ಕೆ ಅನುಗುಣವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದ್ರೆ ನಾನು ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದಿದೆ. ಏನಪ್ಪ ಅಂದ್ರೆ, ಇಡೀ ಬಿಜಾಪುರ ಜಿಲ್ಲೆ ಜನ, ಬಾಗಲಕೋಟೆ ಜಿಲ್ಲೆ ಜನ ಆಣಪಟ್ಟಿ ಆಣೆಕಟ್ಟು ಕಟ್ಕೊಂಡು ನಮ್ಮನ್ನು ನಾವು ಮುಳುಗಿಸ್ಕೊಂಡಿದ್ದೀವಿ, ಬೇರೆಯವರನ್ನ ಬೆಳೆಸಿದ್ದೀವಿ. ಆದರೆ ನಮಗದರ ಲಾಭ ಆಗಿಲ್ಲ. ಅಕಸ್ಮಾತ್ ನೀವು ನೀರಾವರಿ ಮಂತ್ರಿಗಳಿದ್ದೀರಿ, ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಜನ 1964ರಿಂದ ಇಲ್ಲಿವರೆಗೆ ಆಲ್ಮಟ್ಟಿ ನೀರು ನೋಡ್ತಿದೆ ದಿನ, ಅದನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮಗೆ ಬಂದಿಲ್ಲ. ಅದಕ್ಕೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳುವುದು, ಅವರ ಅಧಿಕಾರದ ಅವಧಿಯಲ್ಲಿ 80 TMC ನೀರು ಏನಿದೆ ಸುಪ್ರೀಂ ಕೋರ್ಟಿನ ವ್ಯಾಜ್ಯದಿಂದ ನಿಂತಿದೆ. ನಮಗದು ಮುಗಿಯುವವರೆಗೆ ಅದು ಎಷ್ಟು ತಡ ಆಗ್ತದೋ ಲಘು ಆಗ್ತದೋ ಗೊತ್ತಿಲ್ಲ. ಅದು ಆಗೋಕ್ಕಿಂತ ಮೊದಲು ಒಂದು 40 TMC ನೀರಾದರೂ ನಮಗೆ ಕೊಡ್ತಕ್ಕಂಥ ಪ್ರಯತ್ನ ನೀವು ಮಾಡಿ ಅನ್ನತಕ್ಕಂಥ ಬೇಡಿಕೆ ಇರಬೇಕಾಗಿದೆ. ಆ ಕೆಲಸ ನಾವು ಮಾಡಿದ್ರೆ ಇವತ್ತು ಎಲ್ಲರೂ ನಾ ಮಾಡಿ ಅಂತೇಳಿ ಬಹಳ ಜನ ಬಿಜಾಪುರನಾಗ ಬೋರ್ಡ್ ಹಾಕೋತಾರೆ, ನಾನು ನೋಡ್ತಿರ್ತೀನಿ. ಒಬ್ಬೊಬ್ಬ ಅಂತೂ ಒಂದು 30 ಲಕ್ಷ ರೂಪಾಯಿ ಗಟ್ರ ಕಟ್ತಿರ್ತಾನ, ಅಂತದಕ್ಕೆ ಒಂದು ದೊಡ್ಡ ಫೋನ್ ಇರ್ತದೆ, ಅವ್ನು ಒಂದೇ ಫೋಟೋ ಇರ್ತದೆ. ನಾವು ಕೊಟ್ಟಿದ್ದ ಸರ್ಕಾರದ ಹೆಸರು ಇರಂಗಿಲ್ಲ, ಕೊಟ್ಟಂತ ಮಂತ್ರಿನೂ ಇರಂಗಿಲ್ಲ. ನಮಗೆ ಅದೇನು ಬೇಕಾಗಿಲ್ಲ. ನಾನು ಅಂತ ಬೋರ್ಡ್ ಹಾಕಿದ್ರೆ ಕೋಲಾರ ತುಂಬ ನನಗೂ ಬೋರ್ಡ್ ಇರ್ತಿತ್ತು. ಬೋರ್ಡ್ ಇಂಪಾರ್ಟೆಂಟ್ ಇಲ್ಲ, ಕೆಲಸ ಭಾಳ ಇಂಪಾರ್ಟೆಂಟ್. 30 ಲಕ್ಷ ರೂಪಾಯಿ ಕೊಟ್ಟು ಬೋರ್ಡ್ ಹಾಕೋತಾರಂದ್ರೆ ನಾನು ಎಷ್ಟು ಹಾಕೋಬಾರ್ದು? ಬರೀ ದನದ ಸಂತಿ ಮಾಡಕ್ಕೆ 7 ಕೋಟಿ ರೂಪಾಯಿ ಕೊಟ್ಟಿದ್ದ ನಾನು. ಅದನ್ನು ಜಗಡಿ ಇವ್ರನ್ನ ತನ ತಗೊಳಕ್ ತಯಾರಿಲ್ಲ. ಆ 7 ಕೋಟಿ ನೀವು ತಗೊಳ್ಳಿಲ್ಲ ಅಂದ್ರೆ ಹೊಳ್ಳಿ ಹೋಗ್ತದೆ. ನಾ ಏನ್ ಮಾಡಲಿ? ಹಿಂದ್ಕೊಮ್ಮೆ 100 ಕೋಟಿ ಹೋಯ್ತು. ಹಿಂಗೆ ಆಗ್ಬಾರ್ದು. ಯಾವುದೇ ಕಾಲದಲ್ಲಿ ಯಾರೇ ಜನಪ್ರತಿನಿಧಿಗಳಿರಲಿ, ಆ ಕಾಲದಲ್ಲಿ ನಮ್ಮ ಊರಿಗೆ ಏನ್ ಬರ್ತದೆ ಅದನ್ನು ತಗೊಂಡು ನಾವು ಏಳಿಗೆ ಮಾಡಬೇಕೆ ವಿನ ಅದನ್ನು ತಗೊಂಡು ಹಾಳು ಮಾಡಬಾರ್ದು. ಇವತ್ತು ನಾನು ಹೇಳಬಾರ್ದು, ಕೆಲವೊಂದು ಕ್ಷೇತ್ರದಲ್ಲಿ ಸರ್ಕಾರದ ಅನುದಾನ ಬರ್ತದೆ, 4 ಕೋಟಿ ಡಾಂಬರು 4 ಕೋಟಿ ಕಡೆಯಾಗಿ ಬಿಲ್ ಎತ್ತಿರ್ತಾರೆ. ಅಂತ ಉದಾಹರಣೆ ಬಹಳ ಅದ. ಆದರೆ ಇನ್ನೂವರೆಗೆ ನಾನು ನಿಮಗೆ ಬರತೀನಿ, ಯಾವುದೇ ಕಾಂಟ್ರಾಕ್ಟರ್ ಇರಲಿ, ಯಾವುದೇ ನನಗೆ ಎಷ್ಟೇ ಬೇಕಾದಾಗಿರಲಿ, ಅವನು ತಪ್ಪು ಮಾಡಿದ್ರೆ ಅವನ ಕಿವಿಗಡ್ಡಿ ಹಿಡಿತಕ್ಕಂಥ ಶಕ್ತಿ ನನಗಿದೆ. ನಾನು ಹೇಳಿದ್ದೀನಿ, ಅಂತ ಕೆಲಸ ನಾನು ಮಾಡಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಸರ್ಕಾರಿ ಹಣ ಸಾರ್ವಜನಿಕರ ಹಣ, ಅದು ಸಮಯಕ್ಕೆ ಸರಿಯಾಗಿ ಸಮಾಜಕ್ಕೆ ಸಲ್ಲಬೇಕೇ ವಿನ ಅದು ನಾಯಿ ಮಲೆಯಾಗಿನ ಹಾಲಾಗಬಾರ್ದು. ಇದು ನಮ್ಮೆಲ್ಲರ ಕಳಕಳಿ ಇರಬೇಕು. ನಾನಿಲ್ಲ ಅಂತ ಹೇಳೋದಿಲ್ಲ. ನೀನು ನೀರಿನಲ್ಲಿ ಬದುಕ್ತದಂದ್ರೆ ಕುಡಿಲಾರ್ದೆ ಬದುಕಿದೆ ಅನ್ನೋದು ನೀವು ಕೇಳಬಹುದು. ಸಮಾಜದಲ್ಲಿ ಸ್ವಲ್ಪ ಇರ್ತದೆ. ಆದರೆ ನನ್ನ ಕಾಲದ ಅವಧಿಯಲ್ಲಿ 190ರಷ್ಟು ಕೆಲಸ ಆಗ್ಲೇಬೇಕು ಅನ್ನುವಂಥ ಅಭಿಲಾಷೆ ಇಟ್ಕೊಂಡು 10% ಅಂತ ಹೋಗಿರ್ಬೋದು, ನಾನು ಇಲ್ಲ ಅಂತ. ಆದರೆ ಕೆಲಸಕ್ಕೆ ಮೊದಲು ಆದ್ಯತೆ ಕೊಟ್ಟು ನಿಮ್ಮ ಏಳಿಗೆಯನ್ನ ಮಾಡಬೇಕು. ಇವತ್ತು ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲರೂ ನೀವು ಕೋಲಾರದವರಿಗೆ, ಕೋಲಾರ ತಾಲೂಕಿನವರಿಗೆ
ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಇದು ಒಂದು ಸಣ್ಣ ಕಾರ್ಯಕ್ರಮ ಇದ್ರೂ ಕೂಡ ಅತ್ಯಂತ ಮಹತ್ವದ ಕಾರ್ಯಕ್ರಮ ಆಗಬೇಕು. ಕಾರಣ ಕೋಲಾರ ಭವಿಷ್ಯದಲ್ಲಿ ಬಾಗಲಕೋಟೆ ಹಾಗೆ ಮೆರಗು ಪಡಿಬೇಕಪ್ಪ ಅಂದ್ರೆ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿಶ್ವಾಸ ನೀವು ಪ್ರದರ್ಶನ ಮಾಡಬೇಕು 23ನೇ ತಾರೀಕಿಗೆ ಅಂತೇಳಿ ನಮ್ಮಲ್ಲಿ ನಾವು ಕರೆದಿದ್ದೀವಿ. ನೀವೆಲ್ಲ ಹೆಣ್ಮಕ್ಳಿರ್ಲಿ, ಗಂಡ್ಮಕ್ಳಿರ್ಲಿ, ಯುವಕರಿರ್ಲಿ, ಹಿರಿಯರಿರ್ಲಿ, ಬಹಳ ಜನ ಕೋಲಾರಕ್ಕೆ ಹೋರಾಟ ಮಾಡಿದವ್ರಲ್ಲ. ಕುಮಾರ್ ಅವ್ರು ಕಾಣ್ತಾ ಇಲ್ಲ, ಎಲ್ಲಿ ಕರೆದಿಲ್ಲ ಎಲ್ಲದಕ್ಕೂ ಹೋರಾಟ ಪಾಪ ಅವರೇ ಮಾಡ್ಯಾರ. ನೀವು ಅವ್ರನ್ನ ಬಿಟ್ರೆ ಹೆಂಗಾಗ್ಬೋದು? ಅವ್ರನ್ನು ಪಾಪ ಅವರು ಒಂದು ಕಾಲದಲ್ಲಿ ಇದ್ರು ಕೂಡ ಕೋಲಾರ ತಾಲೂಕು ಆಗ್ಬೇಕಂತ ಹೋರಾಟ ಮಾಡಿದವರು. ಅಂಥವ್ರೆಲ್ಲರ ಪರಿಶ್ರಮ ಇದೆ. ಇವತ್ತು ಅಕಸ್ಮಾತ್ ನಾನು ತಪ್ಪು ನಿರ್ಣಯ ಮಾಡಿದ್ರೆ ಕೋಲಾರ ತಾಲೂಕಾನೇ ಆಗ್ತಿರ್ಲಿಲ್ಲ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಡಗುಂದಿಯವರ ಆಶೀರ್ವಾದದಿಂದ ಒಂದೇ ಕ್ಷೇತ್ರದಲ್ಲಿ 2 ತಾಲೂಕು ಆಗಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರೆ ಅದು ಬಸವನ ಬಾಗೇವಾಡಿ ಅಂತೇಳಿ ಬಹಳ 2 ತಾಲೂಕು, 2 ಕೂಡ ಇವತ್ತು ಜನಸಾಮಾನ್ಯರಿಗೆ ತಮ್ಮ ಅಳಿದ ಸೇವೆಯನ್ನು ಮಾಡ್ತಾ ಇದ್ದಾವೆ. ಅಂಥ ತಾಲೂಕುಗಳಿಗೆ ಇವತ್ತು ನಾಳೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಅವ್ರು ಬಂದಾಗ 100 ಕೋಟಿ ಕೆಲಸಕ್ಕೆ ಅಡಿಗಲ್ ಹಾಕ್ತಾರೆ, ಅನೇಕ ಉದ್ಘಾಟನೆಗಳನ್ನು ಮಾಡ್ತಾರೆ. ಮತ್ತು ಜೊತೆ ನಾನು ಹೇಳಿದಾಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ನಮ್ಮ ಜಿಲ್ಲೆ ಜನರಿಗೆ. ಇವತ್ತು ನಾವು ಒಂದೊಂದು TMC ನೀರಿಗೂ ನಾವು ಒದ್ದಾಡ್ತೀವಿ, ಆದರೆ 100 TMC ಸಮುದ್ರಕ್ಕೆ ಹೋಗ್ತೀವಿ. ಕಣ್ಣು ಮುಂದೆ ನಾವು ನೋಡ್ತಿರ್ತೀವಿ ಪ್ರತಿ ವರ್ಷ. ಅದು ಆಂಧ್ರದೊಳಗೂ ಹೋಗಿ ನಾವು ಉಪಯೋಗ ಮಾಡೋದಿಲ್ಲ, ಹಾಗೆ ಮಹಾರಾಷ್ಟ್ರದೊಳಗೂ ಉಪಯೋಗ ಮಾಡೋದಿಲ್ಲ. ಅಂತ ಅನೇಕ ಸಮಸ್ಯೆಗಳಿದ್ದಾವೆ, ಅವುಗಳಿಗೆ ಮನ್ನಣೆ ಕೊಡ್ತಕ್ಕಂಥದ್ದು. ಇವತ್ತು ಅಕಸ್ಮಾತ್ ನಾವು ಬಳುತಿ, ಹಣಮಾರು, ಮಸೂತಿ, ಬಿಜಾಪುರ ಜಿಲ್ಲೆಯವರು ಸಾಹಿತ್ಯಂತ ನೆನಪಿಡಬೇಕು. ಯಾಕೆ ನೆನಪಿಡಬೇಕು ಅಂದರೆ ತಮ್ಮನ್ನು ತಾವು ಮುಗಿಸ್ಕೊಂಡು ಯಾರನ್ನಾದ್ರೂ ತಿಳಿಸಿದ್ರೆ ಇದೇ 3 ಊರದವ್ರು, ಬೇರೆ ಯಾರು ಮಸೂತಿ, ಹಣಮಾರು, ಬಳುತಿ ಬಹಳ ದೊಡ್ಡ ತ್ಯಾಗ ಮಾಡಿರ್ತಕ್ಕಂಥ ಊರು. ಇವತ್ತು ಹಿಂದಿಯವ್ರು ನೀರು ಕುಡಿತಿದ್ರೆ ಅದು ಬಳುತಿಯವ್ರು ಕುಡಿಯೋದು, ಮಸೂತಿಯವ್ರು ಕುಡಿಯೋದು, ಸಿಂಧಿಯವ್ರು ನೀರು ಕುಡಿತಿದ್ರೆ ಇವರು ಕುಡಿಯೋದು. ಊಟ ಹಾಕೋತಾರೆ, ನಾನು ಮಾಡ್ಕೊಂಡು ಮಸೂತಿ ಜಾಗದಲ್ಲಿ ನಾನೇ ಮಾಡೀನಿ, ಹಣಮಾಪುರ ಜಾಗದಲ್ಲಿ ಕಂಪ್ಲೀಟ್ ನಾನೇ ಮಾಡೀನಿ. ಎಲ್ಲ ಮಾಡಿದ್ರು ಕೂಡ ಒಂದು ದಿವಸ ನಾನು ಹೇಳ್ಕೊಂಡಿಲ್ಲ ನನ್ನ ಕಾಲದಲ್ಲಿ ಆಗುತ್ತೆ. ಆದರೆ ನನಗೆ ನೆನಪಿದೆ, ನಾನು ಇನ್ನೂ ಹುಟ್ಟಿರ್ಲಿಕ್ಕಿಲ್ಲ ಅವಾಗೇ ಇದ್ರ ಬಗ್ಗೆ ಹೋರಾಟ ಮಾಡತಕ್ಕಂಥ MK ಉಪಾಧ್ಯಾಯ, ಸುಗಂಧಿ ಮುರುಗೇಪ್ಪನವರು, ಜೊತೆಗೆ DC ಕಲಾದಿಗೆ ಅವರು, ಉಜ್ರೆ ಅಂತೇಳಿ ಒಬ್ಬರು MLA. ಪಾಪ ಅವರೆಲ್ಲ ಗುಲಾಟಿ ಕಮಿಷನ್ ಅನ್ನು ಜಾರಿಗೆ ತಂದು ಈ ಭಾಗ ನೀರಾವರಿ ಆಗ್ಬೇಕಂತ ಕನಸ್ಕೊಟ್ಟು ಇವತ್ತೆಲ್ಲ ನೀರಾವರಿ ಅಧಿಕಾರಿಗಳು ಭಾಳ ಆಗ್ಯಾರ. ಅದು ಬರ್ತದೆ ನನಗೆ. ಅಂಥವ್ರು ಯಾರೂ ನೆನೆಯುವುದಿಲ್ಲ. ಇತಿಹಾಸದ ಒಂದು ದುರ್ದೈವ. ಈ ಜಿಲ್ಲೆಗೆ ಮೊಟ್ಟ ಮೊದಲು ಏರ್ಪೋರ್ಟ್ ಆಗ್ಬೇಕಂತ ಕನಸ್ಕೊಂಡವ್ರು ಯಾರಾದ್ರು ಇದ್ರೆ ಅದು ದಿವಂಗತ ದುಬೆ ಅವರು, RG ದುಬೆ ಅವರು. ನಿಮಗೆಲ್ಲ ಗೊತ್ತದ, ನೆಹರು ಬಿಜಾಪುರ ಕರ್ಕೊಂಬಂದು ಒಂದು ಪತ್ರ ಕೊಟ್ಟಿದ್ರು ಬಿಜಾಪುರ ಏರ್ಪೋರ್ಟ್ ಆಗ್ಬೇಕಂತ. ಆದರೆ ಇಂಥ ಇತಿಹಾಸದೊಳಗೆ ಬಹಳ ಜನ ಬಹಳ ತ್ಯಾಗ ಮಾಡಿ ಹೋಗಿದ್ದಾರೆ, ಅವರನ್ನು ಯಾರೂ ನೆನೆದಿಲ್ಲ. ಆದರೆ ಅದನ್ನು ನಾವು ಯಾರೂ ಕೂಡ ಮೆಲುಕು ಹಾಕೋದು ಬೇಡ. ಆದರೆ ಇತಿಹಾಸನೇ 100 ಮಂದಿಗೆ ಗೊತ್ತಿರೋದಿಲ್ಲ. ಆದರೆ ಏನಾರೇ ಬರೋದು ಎಲ್ಲ ಇತಿಹಾಸಕಾರರು ಎಲ್ಲ ತಿಳಿಸ್ತಾರೆ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು
ನಿಮ್ಮೂರಾಗೂ ಅಂತ ಭಾಷಣ ಮಾಡೋರು ಭಾಳ ಅದ, ನನಗೆ ಗೊತ್ತದ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಇತಿಹಾಸ ಬಹಳ ದುರ್ದೈವದ ಸಂಖ್ಯೆ. ನಮ್ಮ ಬಿಜಾಪುರ ಜಿಲ್ಲೆಗೆ ಎಂಟಿ ಪ್ಯಾನೆಲ್ ಅಂತೇಳಿ, ಅಂದರೆ ಬರಗಾಲ ನಿವಾರಣಾ ಸಮಿತಿ ಅಂತೇಳಿ ಸಮಿತಿ ತಂದು, ಯಾಕಂದರೆ ನಮ್ಮಲ್ಲಿ ಎಲ್ಲ ಜನ ಗುಳೆ ಹೋಗಿ ಬೇರೆ ಕಡೆ ಗೋವಾಕ್ಕೆ ಹೋಗ್ತಿದ್ರು, ಮಹಾರಾಷ್ಟ್ರಕ್ಕೆ ಹೋಗ್ತಿದ್ರು ದುಡಿ. ಆದರೆ ಇವತ್ತು ನಿಮಗೆಲ್ಲ ಗೊತ್ತದೆ, ನಮ್ಮಲ್ಲಿ ದುಡಿಲಿಕ್ಕೆ ಯಾರು ಬರ್ತಾರೆ ಅಂದರೆ ಮಹಾರಾಷ್ಟ್ರದವರೇ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ. ಇದನ್ನು ನಾವು ಮರಿಬಾರ್ದು. ನಿಮಗೆ ಗೊತ್ತದ, ಎಲ್ಲ ಕೋಲಾರದವ್ರಿಗಂತೂ ಭಾಳ ಗೊತ್ತದ. ಯಾಕಂದ್ರೆ ಕಬ್ಬಿನ ಗ್ಯಾಂಗ್ ಎಲ್ಲ ಬರಲಿಲ್ಲ ಅಂದ್ರೆ ಮಾರಿ ಮುಸುಕ್ ಹಾಕೊಂಡು ಅಳ್ತಿದ್ವಿ. ಎಲ್ಲ ಬರುವಲ್ಲಿ ಮಹಾರಾಷ್ಟ್ರ ಇವೆಲ್ಲ ಇತಿಹಾಸದವೇ. ಇವತ್ತು ಅದನ್ನೆಲ್ಲ ತಪ್ಪಿಸಿರ್ತಕ್ಕಂಥ ಸಂದರ್ಭ ನಾವು ನೋಡಬೇಕಾದ್ರೆ, ಇವತ್ತು ಈ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ 24 ಸಕ್ಕರೆ ಕಾರ್ಖಾನೆಗಳಿದಾವೆ. ಇದು ಇತಿಹಾಸ. ಒಂದು ಸಕ್ಕರೆ ಕಾರ್ಖಾನೆ ನಂದಿ ಮಾಡಬೇಕಾದ್ರೆ ಕುಡಿಕೊಂಡು ಬಿದ್ದಿದ್ದ ಕಾಲದಲ್ಲಿ ಸುಮ್ಮನೆ ಒಬ್ಬರೇ ಒಬ್ಬರು ಒಂದು ಕಾರ್ಖಾನೆ ಕಟ್ಟಿ, ಇವತ್ತು ದುಡಿಲಿಕ್ಕೆ ಎಲ್ಲರೂ ಕಾರ್ಖಾನೆ ಕಟ್ಟಕತ್ತಾರೆ. ಆ ಮಾತು ಬೇರೆ. ಆದರೆ ನಿಜವಾದ ರೈತರ ಹಿತವನ್ನು ಬಯಸಿರ್ತಕ್ಕಂಥ ಜನ ಬಹಳ ಕಡಿಮೆ. ಇವೆಲ್ಲ ನಾನು ಈ ಇತಿಹಾಸವನ್ನು ಮೆಲುಕಾಕ್ಲಿಕ್ಕೆ ಹೋಗೋದಿಲ್ಲ. ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ಅತಿ ಹೆಚ್ಚಿನ ಜನ 23ನೇ ತಾರೀಕಿಗೆ ನಾವು ಸೇರಿಸ್ತೀವಿ. ಅದು ಏನೇ ಬರಲಿ, ಎಷ್ಟೇ ಬರಲಿ, ನಾನು ನೋಡ್ಕೊಳ್ತೀನಿ. ನೀವು ಸೇರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಬಹುದು. ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರದಲ್ಲಿನೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಅದು ಆದರೂ ಕೂಡ ನಮಗೆ ಇನ್ನೂ ಹೆಚ್ಚಿನ ಸಹಾಯ. ಹಳೆ ಕೋಲಾರದಿಂದ ಮುಳುಗಡೆಯಾಗಿ ಹೊಸ ಕೋಲಾರಕ್ಕೆ ಬಂದು ಇವತ್ತಿಗೆ ಒಂದು 25 ವರ್ಷಗಳಾಯಿತು. ಅದು ಅವೆಲ್ಲವನ್ನ ಹಿಂದಿನ ನೆನಪುಗಳನ್ನ ಮೆಲುಕು ಹಾಕುವುದಕ್ಕೋಸ್ಕರ, ಅದರ ಜೊತೆಗೆ ಹಿಂದಿನ ನಮ್ಮ ವೈಭವಗಳನ್ನ ನಮ್ಮ ಯುವ ಪೀಳಿಗೆಗೆ ಹೇಳುವುದರ ಜೊತೆಗೆ ಈ ನಮ್ಮ ಕೋಲಾರ ಪಟ್ಟಣದ ಮತ್ತು ಏನು ಮುಳುಗಡೆ ಇರತಕ್ಕಂಥ ಎಲ್ಲ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಮುಳುಗಡೆ ಒಂದು ಹಳ್ಳಿಗಳ ಅಳಲನ್ನ ಕೊಡುವುದಕ್ಕೋಸ್ಕರ ನಾವೆಲ್ಲ ಹಿರಿಯರು ಕೂಡ್ಕೊಂಡು ಸನ್ಮಾನ್ಯ ಶಿವಾನಂದ ಪಾಟೀಲ್ ಬಳಿಗೆ ನಾವು ಹೋದ್ವಿ. ಹೋಗಿ ಸಾಹೇಬ್ರ ನಮ್ಮ ಕೋಲಾರ ಪಟ್ಟಣದೇವರ ಹಿರೇಮಠದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ಜಗದ್ಗುರುಗಳು ಕೂಡ ಬರ್ತಾರೆ. ಆ ಕಾರ್ಯಕ್ರಮದಲ್ಲಿ ನಾವು ಕೋಲಾರದ ಮೊಸರು ನಾಡೋತ್ಸವ, ಕೋಲಾರದ ಒಂದು ರಜತ ಮಹೋತ್ಸವ ಇಟ್ಕೊತೀವಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದ್ರೆ ನಮ್ಗೆ ಬಹಳ ಅದಕ್ಕೊಂದು ಮೆರಗಾಗ್ತೈತಿ. ನಮ್ಮೆಲ್ಲ ಅವರನ್ನ ಅವ್ರ ಮುಂದೆ ತಮ್ಮ ಮುಖಾಂತರ ನಾವು ಹೇಳಿದ್ವಿ ಅಂದಾಗ ಸನ್ಮಾನ್ಯ ಶಿವಾನಂದ ಪಾಟೀಲರು ಆಗಿಂದಾಗನೇ ನೀವು ಇವತ್ತಿಂದ ಇವತ್ತು ಒಂದು ಅರ್ಜಿ ಬೆಂಗಳೂರು ಕಳಿಸ್ರಿ, ನಾವು ಜೊತೆ ಮಾತಾಡ್ತೀವಿ ಅಂತ ಹೇಳಿ ನಾವು ಏನು ಹೇಳಿದೀವಿ. ಸಾಕಷ್ಟು ಅವ್ರು ನಮ್ಗೆ ಬೇಕತ್ತಿದ್ರು. ಅವರು ನೀವು ಒಮ್ಮೆ 23 ಕೇಳಾಕತ್ರಿ, ಯಾಕೆ 21, 24 ನಡೆಯಲ್ಲ ಅಂತಂದ್ರೆ. ಆದ್ರೆ ನಾವು ಅದೀವಿ ಸಾಹೇಬ್ರ ಮೊಸರು ನಾಡೋದು ಉತ್ಸವಕ್ಕೆ ಅವ್ರು ಬಂದ್ರೆ ಬಹಳ ಮೆರಗು 23 ಬೇಕಂತ ಕೇಳಿದಾಗ ಸನ್ಮಾನ್ಯ ಶಿವಾನಂದ ಪಾಟೀಲ್ ಒತ್ತಡಕ್ಕೆ ಮಣಿದು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳ ಕೋಲಾರ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಮೊಟ್ಟ ಮೊದಲು ನಾವು ಯಾವ್ದಾದ್ರು ಧನ್ಯವಾದಗಳನ್ನು ಹೇಳ್ತಾರೆ. ಸನ್ಮಾನ್ಯ ಶಿವಾನಂದ ಪಾಟೀಲ್ ನಾವು ಹೇಳಬೇಕಂತಕ್ಕಂಥ ಮಾತನ್ನು ಬಹಳ ಹೇಳಿದ್ರು ಅಂತ ಹೇಳ್ತೀನಿ. ಯಾಕಂತಂದ್ರೆ ಕೋಲಾರದ ಒಂದು ಹಿರೇಮಠದ ಲೋಕಾರ್ಪಣೆ 21ನೇ ತಾರೀಕಿಗೆ ಸುಮಾರು 11,000 ಮುತ್ತೈದರ ಉಡಿಯ ತುಂಬುವ ಕಾರ್ಯಕ್ರಮ ಕೂಡ ಬಹಳ ದೊಡ್ಡವಾಗಿರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದರ ಜೊತೆಗೆ 22ನೇ ತಾರೀಕಿಗೆ ಕೋಲಾರ ತಾಲೂಕಿನ ಎಲ್ಲರ ಯುವಕರ ಒಂದು ಯುವಜನೋತ್ಸವ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಅವರಿಗೆ ಕಾನೂನು ಅರಿವು ತಿಳುವಳಿಕೆಯನ್ನ ಕಾರ್ಯಕ್ರಮ ಮಾಡೋದರ್ತಕ್ಕಂಥ ವಿಚಾರ ಇಟ್ಕೊಂಡು ಅದಕ್ಕೂ ಕೂಡ IAS IPS ಅಧಿಕಾರಿಗಳನ್ನ ಇವತ್ತು ಪ್ರೊಫೆಸರ್ ಮಂಜುನಾಥ ಸಾಧನಾ ಅಕಾಡೆಮಿಯ ಶಿಕಾರಿಪುರ ಅವರನ್ನ ಕರೆಸಿ ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಇದ್ರ ಜೊತೆಗೆ ಕೊಡ್ಬೇಕಿರ್ತಕ್ಕಂಥ ವಿಚಾರ ಇಟ್ಕೊಂಡು 22ನೇ ತಾರೀಕಿಗೆ ಯುವಜನೋತ್ಸವ ಕಾರ್ಯಕ್ರಮ ಕೂಡ ಹಾಕಿಕೊಂಡಿದ್ದೇವೆ. ಅದರ ಜೊತೆಗೆ 23ನೇ ತಾರೀಕಿಗೆ ಕೋಲಾರ ಒಂದು ಹಬ್ಬ ಯಾವ ರೀತಿ ರನ್ನ ಅದು ಹಂಪಿ ಉತ್ಸವ ಆಗ್ತಾವ, ಅದಕ್ಕಿಂತ ನಮ್ಮೂ ಕೂಡ ಒಂದು ನಮ್ಮ ಮಟ್ಟಿಗೆ ಆದ್ರೂ ಕೂಡ ಒಳ್ಳೆಯ ಕಾರ್ಯಕ್ರಮ ಮೊಸರು ನಾಡೋತ್ಸವ ಕಾರ್ಯಕ್ರಮ ಮಾಡೋದು ಅಂತೇಳಿ 23ನೇ ತಾರೀಕಿಗೆ ಒಂದು ಕೋಲಾರ ಮೊಸರು ನಾಡೋತ್ಸವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ 24ನೇ ತಾರೀಕಿಗೆ ಇವತ್ತು 3 ಮಂದಿ ಜಗದ್ಗುರುಗಳು ಕೂಡ ಕೋಲಾರ ಗ್ರಾಮಕ್ಕೆ ಇವತ್ತು ಆಗಮಿಸ್ತದೆ. ಆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಜಗದ್ಗುರುಗಳು, ಕಾಶಿ ಜಗದ್ಗುರುಗಳು, ತ್ರಿಸಲ್ ಜಗದ್ಗುರುಗಳು, ಉಚ್ಚೇಡಿ ಜಗದ್ಗುರುಗಳು 3 ಮಂದಿ ಜಗದ್ಗುರುಗಳು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೆ
ನಾವು ಮೊಟ್ಟ ಮೊದಲಿಗೆ ಕೋಲಾರ ಪಟ್ಟಣದ ಪರವಾಗಿ ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಂಡು ಆಮಂತ್ರಣ ಕೊಡುವುದೇನಂತಂದ್ರೆ ಏನು 4 ಕಾರ್ಯಕ್ರಮಗಳು ಕೂಡ ಅದಾವು. ಈ ಕಾರ್ಯಕ್ರಮ ಇಡೀ ಕೋಲಾರದ ಎಲ್ಲ ತಾಲೂಕಿನ ಜನರು ಕೂಡ ಒಂದು ಹೆಮ್ಮೆಯಿಂದ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಕೂಡ ಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಸನ್ಮಾನ್ಯ ಶಿವಪ್ಪ ಪಾಟೀಲ್ ಮಾತನ್ನ ಹೇಳಿದ್ರು, ಯಾವಾಗಲೂ ನಾನು ಮಾತನಾಡಬಾರ್ದು, ನಾನು ಮಾಡಿರ್ತಕ್ಕಂಥ ಕೆಲಸ ಮಾತನಾಡ್ಬೇಕಂತ ಇರ್ತಕ್ಕಂಥ ಮಾತನ್ನ ಬಹಳ ಹೇಳ್ತಿದ್ರು. ಅವಾಗ ನಮಗೆ ಅವರು ಮೊಟ್ಟ ಮೊದಲಿಗೆ ತಿಕೋಟ ಕ್ಷೇತ್ರದ ಶಾಸಕರಿದ್ದಾಗ ನಮಗೆ ಅವ್ರು ಬಯಸದ ಒಂದು ಭಾಗ್ಯ ಇವತ್ತು. ಅವರು ಏನೋ ಒಂದು ರಾಜಕಾರಣದ ಒತ್ತಡದಿಂದ ಇವತ್ತು ನಮ್ಮ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ಅವರು ಬಂದರು. ಅವ್ರು ಬಂದಾಗ ಅವ್ರು ಮಾತನ್ನು ಹೇಳ್ತಿದ್ರು, ಅವರು ನೀವು ಏನಾದರೂ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನತೆ ನನಗೊಂದು ಅವಕಾಶವನ್ನು ಕೊಟ್ಟು ಆಶೀರ್ವಾದ ಮಾಡಿದ ಕರೆಯಾದ್ರೆ ನನ್ನಲ್ಲಿ ಇರ್ತಕ್ಕಂಥ ಏನು 5 ವರ್ಷದ ಅವಧಿ ಒಳಗೆ ಏನು ಮುಳವಾಡಿ ನೀರಾವರಿ ಸ್ಕೀಮ್ ಅಂತಕ್ಕಂಥ ಏನಿದೆ ಆ ಯೋಜನೆಯನ್ನು ಪೂರ್ಣ ಮಾಡಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಕೊಟ್ಟರು. ಆದ್ರೆ ಅವ್ರು 5 ವರ್ಷ ಅಲ್ಲ, ಇವತ್ತು ನಮ್ಗೆ ಆಶ್ಚರ್ಯ ಅನಿಸ್ಬೋದು. ಆರಿಸಿ ಬಂದ ಕೇವಲ 18 ತಿಂಗಳಲ್ಲಿ ಅದು ಏನಾದ್ರು ಹೋರಾಟ ಮಾಡತಕ್ಕಂಥ ಬರಗಾಲ ಹಿಂಸೆ ಅಂತಕ್ಕಂಥ ಅಂತ ನಾಯಕರ ರೈತರ ಕಡೆಯಿಂದ ಉದ್ಘಾಟನೆ ಪೂಜೆಯಿಂದ ಉದ್ಘಾಟನೆ ಮಾಡಿ ಯಾವುದೇ ಒಂದು ಅಡಿಗೆಲು ಕೂಡ ಆಗಲಿಲ್ಲ. ಉದ್ಘಾಟನೆ ಅಂತ ರೈತರನ್ನ ಮಾಡಿಸಿ ಎಲ್ಲ ರೈತರಿಗೆ ನೀರನ್ನು ಕೊಟ್ಟಿರ್ತಕ್ಕಂಥ ಹಸಿರು ಕ್ರಾಂತಿ ಹರಿಕಾರರು ಯಾರು ಇದ್ರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಇರ್ತಕ್ಕಂಥ ಮಾತನ್ನು ಇವತ್ತು ನಾವು ಹೇಳಿರ್ತೀವಿ. ಯಾಕೆ ಮಾತನ್ನು ಹೇಳಿದೆ ಅಂತಂದ್ರೆ ನಾವು ಯಾವುದೇ ಒಂದು ಪಟ್ಟಣ ಇರ್ಬೋದು, ತಾಲೂಕು ಇರ್ಬೋದು, ಕ್ಷೇತ್ರ ಇರ್ಬೋದು, ಅದೊಂದು ಅಭಿವೃದ್ಧಿ ಅವರ ಇಚ್ಛಾಶಕ್ತಿ ಮತ್ತು ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ನಮ್ಗೆ ಗೊತ್ತಿದೆ, ಬಹುತೇಕ ನಮ್ಮ ಹಿರಿಯರು ಕೂಡ ಪತಂಗಿನವರು, ಚಂದ್ರನವರು, ರಫೀಕ್ ಹಿರಿಯರಿದ್ದಾರೆ. ನಾವು ಕೋಲಾರ ಒಳಗಡೆ ಆಗ್ಬೇಕಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯರು ಏನು SM ಜಾಮದಾರ್ ಅವರ ಮಾತನ್ನು ಸ್ವಲ್ಪ ಕೇಳಿದ್ರೆ ಬಹುತೇಕ ಬಾಗಲಕೋಟೆಗಿಂತ ಹೆಚ್ಚಿನ ಒಂದು ಪಟ್ಟಣ ಇವತ್ತು ನಮ್ಮ ಕೋಲಾರ ಇರ್ತಿರ್ತಕ್ಕಂಥ ಮಾತನ್ನು ಕೂಡ ಇವತ್ತು ನಮ್ಗೆ ನೋವು ಕೂಡ ಇದೆ. ಇವತ್ತು ಬಹುತೇಕ ಯಾಕಂದ್ರೆ ಮತ್ತೆ ಪತಂಗಿನವ್ರೆ ಕರೆಸ್ಬಿಡಿ ಮತ್ತೆ ಅಲ್ಲ ನೋವು ಆಯ್ತು. ಯಾಕಂತಂದ್ರೆ ಅಂತ ಟೈಮ್ದಾಗ ಇಂಥ ಶಾಸಕರಿದ್ರೆ ಬಾಗಲಕೋಟೆಗಿಂತ ನಾವು ಮುಂದೆ ಇರ್ತಿದ್ವಿ. ಇವತ್ತು ಆ ನೋವು ಕೂಡ ಇದೆ. ಆ ನೋವನ್ನು ಇವತ್ತು ನಾವು ಸನ್ಮಾನ್ಯ ಶಾಸಕರ ಮುಂದೆ ಸಾಕಷ್ಟು ಹೇಳಿದೀವಿ. ಅದ್ರ ಜೊತೆಗೆ ಅವ್ರು ಇಷ್ಟೇ ಬಿಟ್ಟಿಲ್ಲ, ಇವತ್ತು ಅವ್ರು ಎಂತ ಮನಸ್ಸನ್ನು ಕೇಳಿದ್ರೆ ಯಾವುದೇ ಒಂದು ಅಡಿಗೆಲ್ಲೂ ಹಾಕಲಿಲ್ಲ, ಯಾವುದೇ ಒಂದು ಉದ್ಘಾಟನೆ ಮಾಡಿಲ್ಲ. ಆದ್ರೆ ಏನು ರೈತರಿಗೆ ಏನು ಜನರಿಗೆ ಬೇಡಿಕೆಗಳನ್ನ ನೀವು ಮೊದಲು ಚಾಲು ಮಾಡಿ ಹಿಂದಾಡಿ ಬಿಡ್ತಾ ಇರೋದು. ಆದ್ರೆ ನಾವು ಆ ನೋದೊಳಗೆ ಇವತ್ತು ಒತ್ತಡ ಮಾಡಿ ಸನ್ಮಾನ್ಯ ಶಿವಪ್ಪ ಸಾಹೇಬ್ನ ಕೇಳಿದಾಗ DK ಶಿವಕುಮಾರ್ ಮಾಡಿದ್ರೆ ಸುಮಾರು ಒಂದು ಕೋಲಾರದಲ್ಲಿ ಎಷ್ಟು ಕಾಮಗಾರಿ ಅಡಿಗೆಲ ಮತ್ತು ಉದ್ಘಾಟನೆ ನಾವು ಕೇಳಿದ್ರೆ ಇವತ್ತು 100 ಕೋಟಿ ರೂಪಾಯಿ ತಂದಿರ್ತಕ್ಕಂಥ ಕೀರ್ತಿ ಕೂಡ ಸನ್ಮಾನ್ಯ ಶಿವಪ್ಪ. ಅವೆಲ್ಲ ಕೆಲಸಗಳನ್ನ ಇವತ್ತು ಅಡಿಗೆಲ ಹಾಕೋದಿರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಇವತ್ತು ಸಾಕಷ್ಟು ರಸ್ತೆಗಳ ಅಭಿವೃದ್ಧಿ ಇರ್ಬೋದು. ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು ಬಾಗಲಕೋಟ ಮತ್ತು ಬಿಜಾಪುರ ನಡುವೆ ಯಾರಾದ್ರೂ ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಬಂದು ನೋಡಿಲ್ಲ ಇದು ಯಾವ ಜಿಲ್ಲೆ ಐತೆ ಅನ್ನೋತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಕೋಲಾರದಲ್ಲಿ ನಡೀತಾ ಇದ್ದೇವೆ. ಅಂತ ಕೆಲಸಗಳನ್ನು ಸನ್ಮಾನ್ಯ ಶಿವಾನಂದ ಪಾಟೀಲ್ ಕೂಡ ಇವತ್ತು ಮಾಡಿದ್ದಾರೆ. ಅವೆಲ್ಲದರ ಜೊತೆಗೆ ಇವತ್ತೇನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಬರ್ತಾವ, ಇವತ್ತು ನಮ್ಮಲ್ಲೆಲ್ಲ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳನ್ನ, ನಮ್ಮ ಕೋಲಾರ ಪಟ್ಟಣದ ಸಮಸ್ಯೆಗಳನ್ನ ಎಲ್ಲ ನಮ್ಮ ಸನ್ಮಾನ್ಯ ಸಚಿವರ ಮುಖಾಂತರ ಅವ್ರಿಗೆ ಹೇಳಿ ಹಿಂದಕ್ಕೆ ನನಗೊಂದು ಮಾತು ನೆನಪಾಕತ್ತೆ. JH ಪಟೇಲ್ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ SM ಜಾಮದಾರ್ ಸಾಹೇಬರು ಇದು ಆಯುಕ್ತರಿದ್ರು ಆರಂಗಾರ್. ಅವ್ರು ಕೂಡಲ ಸಂಘಕ್ಕೆ ಬಂದಾಗ ಅವಾಗ ಇಲ್ಲ ಈ ಕೂಡಲ ಸಂಘ ಅಭಿವೃದ್ಧಿ ಆಗಬೇಕಾದ್ರೆ ಎಷ್ಟು ದುಡ್ಡು ಬೇಕಂತ ಜಾಮದಾರ್ ಸಾಹೇಬ್ರು ಕೇಳಿದ್ರು. ಇಲ್ಲ ಸಾಹೇಬ್ರ ಇವತ್ತು ನಿಮ್ಮೊಂದು 50 ಕೋಟಿ ಕೊಟ್ಟ ಚಲೋ ಆಗೈತೆ ಅಂದಾಗ ಇನ್ನೂ ಜಾಮದಾರ್ ಸಾಹೇಬ್ರು ಬಾಗಲಕೋಟೆ ಮುಟ್ಟಿದ್ದಿಲ್ಲ, ಮುಟ್ಟದ್ರೊಳಗೆ 30 ಕೋಟಿ ರೂಪಾಯಿ ಜಮಾ ಆಯ್ತು ಅಂತಕ್ಕಂಥ ಮಾತನ್ನು ಹಿರಿಯರ ಬಾಯಿಂದ ನಾವು ಕೇಳಿವಿ. ಇವತ್ತು ನಮಗೊಂದು ಆಶೀರ್ವಾದ ಇದೆ. ಇವತ್ತು ಏನ್ ನಮ್ಮ ಕೋಲಾರ ಪಟ್ಟಣ 25 ವರ್ಷದ ರಜತ ಮಹೋತ್ಸವ ಮಾಡ್ತಾ ಇದೀವಿ. ಬಹುತೇಕ ನಮ್ಮ ಸಚಿವರು ಕೂಡ DK ಶಿವಕುಮಾರ್ ಅವ್ರ ಕಡೆಯಿಂದ ಏನು ರಜತ ಮಹೋತ್ಸವಕ್ಕೆ ಇನ್ನೊಂದು ಬೆಂಗಳೂರು ಮುಟ್ಟೋದ್ರಾಗ ದುಡ್ಡನ್ನು ಹಾಕುವಂತ ಶಕ್ತಿ ಕೂಡ ಇವರಲ್ಲಿ ಐತಿ ಅಂತಕ್ಕಂಥ ಆಸೆ ಕೂಡ ಇವತ್ತು ನಮ್ಮಲ್ಲಿದೆ. ಅವೆಲ್ಲ ಕೆಲಸಗಳನ್ನು ಕೂಡ ಇವತ್ತು ನಾವು ಮಾಡೋಣ. ಅವ್ರಿಗೆ ಏನು ನಾವು ನಮ್ಮ ಕೋಲಾರ ಪಟ್ಟಣಕ್ಕೆ ಇವತ್ತು DK ಶಿವಕುಮಾರ್ ದೊಡ್ಡ ಕೊಡುಗೆಯನ್ನ ಕೊಟ್ಟು ಹೋಗ್ತಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವ್ರು ಬಿಡಾಗಿಲ್ಲ. ಯಾಕಂತಂದ್ರೆ ಹಿಂದಕ್ಕೆ ಅವ್ರು ಮಾತು ಹೇಳಿದ್ರು, ಅವರು ಶಿವಾನಂದ ಪಾಟೀಲ್ ಅಂದ್ರೆ ಗುಂಡಾಗಿರಿ ಮಾಡ್ತಾರೆ ಅಂತೇಳಿ. ನಾವು ಒಂದು ಮಾತು ಹೇಳಿದೆ ಅವಾಗ, ಶಿವಾನಂದ ಪಾಟೀಲ್ ಗುಂಡಾಗಿರಿ ಮಾಡ್ತಾರೆ ಅಂತಂದ್ರೆ ವಿಧಾನಸೌಧದಾಗ ಅಧಿವೇಶನದಾಗ ಅಲ್ಲಿರ್ತಕ್ಕಂಥ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಅಂಜಿಸಿ ಏನು ಕ್ಷೇತ್ರಕ್ಕೆ ಅನುದಾನ ಅಂತ ಗುಂಡಾಗಿರಿ ಮಾಡಿ ಹೊರತು ಉಳಿದು ಯಾವುದೋ ಮಾಡಿಲ್ಲ. ಅಂತ ಕೆಲಸ ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ಮಾಡ್ತಾರೆ. ಅದಕ್ಕೆ ಅವ್ರ ಜೊತೆಗೆ ಹೆಗಲಿಗೆ ಕೊಟ್ಟ ನಾವೆಲ್ಲರೂ ಕೂಡ ಮಾಡೋಣ. ಜೊತೆಗೆ
ಏನು ಶ್ರೀಮಠದ ಕಾರ್ಯಕ್ರಮ ಕೂಡ ಇದ್ದೇವೆ, ಆ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವೆಲ್ಲರೂ ಆ ಕಾರ್ಯಕ್ರಮ ಕೂಡ ನಾವು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ವಿ ಅಂದ್ರೆ ಪಕ್ಷಾತೀತವಾಗಿ ಜಾತ್ಯತೀತ, ಇದು ನಮ್ಮ ಸರ್ಕಾರಿ ಕಾರ್ಯಕ್ರಮ ಬೇರೆ ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ಪಕ್ಷಾತೀತ ಜಾತ್ಯತೀತ ಕೂಡ ಎಲ್ಲರೂ ಒಕ್ಕಟ್ಟಾಗಿ ಮೊಸರು ನಾಡಿಸುವ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡ ತಾವೆಲ್ಲರಿಗೆ ಆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಮಂತ್ರಿಸಿ ನನ್ನ ಆತ್ಮತ್ರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮುಖ್ಯಮಂತ್ರಿಗಳು ಹಾಗೂ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಪ್ರಥಮ ಬಾರಿಗೆ ಕೋಲಾರ ಪಟ್ಟಣಕ್ಕೆ ಆಗಮಿಸುತ್ತಾರೆ. ಆ ಉದ್ದೇಶದಿಂದ ಇವತ್ತು ತಮ್ಮೆಲ್ಲರನ್ನು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ ಪೂರ್ವಭಾವಿ ಸಭೆಯಲ್ಲಿ ತಾವು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಶಿಸ್ತಿನ ಸಿಪಾಯಿಯಾಗಿ ಅವರಿಗೆ ಸ್ವಾಗತ ಮಾಡಬೇಕು, ಅವೆಲ್ಲ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಶ್ರೀ ಸಚಿವರು ಈಗ ಸವಿಸ್ತಾರವಾಗಿ ಹೇಳ್ತಾರೆ. ಅದೇ ಪ್ರಕಾರವಾಗಿ ಪ್ರತಿಯೊಬ್ಬರು ನಮ್ಮ ಕಾರ್ಯಕ್ರಮ, ನಮ್ಮ ಪಟ್ಟಣದ ಕಾರ್ಯಕ್ರಮ ಅದನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಅವರನ್ನು ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಇವತ್ತು ತಮ್ಮನ್ನು ಸಭೆ ಕರೆಯಲಾಗಿದೆ. ಆದರೆ ಇವತ್ತು ಒಂದು ವಿಷಯ ಹೇಳಬೇಕಾದ್ರೆ 2004ರಿಂದ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಈ ಮತಕ್ಷೇತ್ರಕ್ಕೆ ಬಂದಾಗ ಮೊಟ್ಟ ಮೊದಲು ಅವರು ಬರುವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ ಅವರನ್ನು ಕರೆದುಕೊಂಡು ಬಂದಿದ್ರು. ಅವರು ಬಂದು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಇವರು ಯಾವ ರೀತಿ ಕೆಲಸ ಮಾಡ್ತಾರೆ, ಇವರನ್ನು ಆಯ್ಕೆ ಮಾಡಿದರೆ ನಮ್ಮ ಮತಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಮಾತು ಮುಂಚಿತವಾಗಿ ಹೇಳಿದಂಥ ಒಬ್ಬ ಧೀಮಂತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಾಜಿಯವರು ಹೇಳಿದರು. ಆ ಸಮಯದಲ್ಲಿ ಕೋಲಾರದಲ್ಲಿ ಒಂದು 20-25% ಜನ ಅಷ್ಟೇ ಮಾತ್ರ ಮನೆ ಕಟ್ಕೊಂಡಿದ್ರು. ಉಳಿದ ಜನ ಬೇರೆ ಬೇರೆ ಕಡೆಯಲ್ಲಿ ವಾಸ ಆಗಬೇಕು. ಈ ಊರಲ್ಲಿ ಇದ್ರೆ ನಮಗೆ ಯಾವುದೇ ಸವಲತ್ತು ಸಿಗುವುದಿಲ್ಲ, ಬ್ರಿಡ್ಜ್ ಇಲ್ಲ, ಕೆನಾಲ್ ಇಲ್ಲ, ಜನರು ಉಪಜೀವನ ಮಾಡಲಿಕ್ಕೆ ಸಾಕಿಲ್ಲ ಅಂತೇಳಿ ಗುಳೆ ಹೊತ್ತುಕೊಂಡು ಹೋಗುವಂತ ಜನರು ಅವರೆಲ್ಲರನ್ನು ಸುಮಾರು 20 ವರ್ಷದಲ್ಲಿ ಕರ್ನಾಟಕದಲ್ಲಿ ಮುಳುಗಡೆಯಾದಂಥ ಕೋಲಾರ ಪಟ್ಟಣ ಅಭಿವೃದ್ಧಿ ಆದಂಥ ಊರು ಯಾವ್ದಾದಿದ್ರೆ ಅದು ಕೋಲಾರ ಅಂತ ನಾವು ಇವತ್ತು ಹೇಳ್ಬೋದು. ನಿವೇಶನ ಕೊಡ್ಲಾಗ್ತಾ ಇದ್ರು. ಇವತ್ತು ನೀವೆಲ್ಲರೂ 4 ಬಾರಿ ಇವರಿಗೆ ಮತಗಳನ್ನು ಕೊಟ್ಟು 4 ಬಾರಿ ಈ ಮತಕ್ಷೇತ್ರದ ಶಾಸಕರನ್ನಾಗಿ ಮಾಡಿದ್ದಕ್ಕಾಗಿ 2018ರಲ್ಲಿ 2023ರಲ್ಲಿ ನಮ್ಮ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಿದ್ದಕ್ಕಾಗಿ ಇವತ್ತು ಒಂದು ನಿವೇಶನದ ಕಿಮ್ಮತ್ತು 50 ಲಕ್ಷ. ಇದು ಎಲ್ಲಿಯಾದರೂ ಇದ್ರೆ ಬೆಂಗಳೂರಿನಲ್ಲೂ ಕೂಡ ಇಲ್ಲ. ಇದಕ್ಕೆ ಯಾರ ಕಾರಣ ಅಂದ್ರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅಂದ್ರೆ ತಪ್ಪಾಗಿಲ್ಲ. ಇವತ್ತು ಆ ಸಮಯದಲ್ಲಿ ಬಂಜಾರ ಭೂಮಿಯಾಗಿ ಇದ್ದಂತ ಭೂಮಿ 50,000 ರೂಪಾಯಿ ಎಕರೆ ಇದ್ದಂತ ಭೂಮಿ ಇವತ್ತು 50 ಲಕ್ಷ ರೂಪಾಯಿ ಕಿಮ್ಮತ್ತಾಗಿತ್ತು. ಅದಕ್ಕೆ ಯಾರ ಕಾರಣಪ್ಪ ಅಂದ್ರೆ ಅದು ಶಿವಾನಂದ ಪಾಟೀಲ್. ಇವತ್ತು ಸಾಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಮಾಡಿ ಇನ್ನೂ ಈ ಕೋಲಾರ ಇನ್ನೂ ಅಭಿವೃದ್ಧಿ ಮಾಡಬೇಕು, 100 ಕೋಟಿ ರೂಪಾಯಿ ಹಣವನ್ನು ತರಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಈಗಾಗಲೇ ಅವರನ್ನು ಕರೆಸಲಿಕ್ಕೆ ಅಂತಿದ್ದಾರೆ. ಆದರೆ ಸನ್ಮಾನ್ಯ ಶಿವಾನಂದ ಪಾಟೀಲರು ಈಗಾಗಲೇ ಸಾಕಷ್ಟು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ
ಮಾಡಿದೆ ಅಂತ ಹೇಳಿಕೊಟ್ಟಂತ ಶಾಸಕರು ಅವರು ಎಂದೂ ಹೇಳಿಲ್ಲ. ಆದರೆ ಅವರು ಮಾಡಿದ ಕೆಲಸ, ಅವರು ಮಾಡಿದ ಮಾತುಗಳು, ಅವರು ನುಡಿದಂತ ಕೆಲಸಗಳು ನಾವೆಲ್ಲರೂ ಇವತ್ತು ಹೇಳಬೇಕಾಗ್ತದೆ. ಆದ ಕಾರಣ ಸನ್ಮಾನ್ಯ ಶಿವಾನಂದ ಪಾಟೀಲರು ಇವತ್ತು ಸಚಿವರಾಗಿ ಏನು ಕೆಲಸ ಮಾಡಲಿಕ್ಕಿದ್ದಾರೆ, ತಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ಮುಂದಿನ ದಿನಮಾನದಲ್ಲಿ ಈ ಕ್ಷೇತ್ರದ, ಈ ಭಾಗದ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಭಾವಿಸಿ ನಾನು ಎರಡು ಮಾತನ್ನ ಹೇಳ್ತೀನಿ. ಜೈ ಹಿಂದ್. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಸ್ವಾಮಿಯವರು ಬರುವುದರಿಂದ ನಾವೆಲ್ಲ ಏನ್ ಮಾಡಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಈ ಕಾರ್ಯಕ್ರಮಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಕೋಲಾರ ಪಟ್ಟಣ 25 ವರ್ಷ ಅದು ಮುಳುಗಡೆ ಆಗಿ ನಿಮಗೆಲ್ಲ ತಿಳಿದಿರೋ ಹಾಗೆ ನಾಳೆ 21ರಿಂದ ನೂತನ ಶ್ರೀ ಪಟ್ಟದೇವರ ಹಿರೇಮಠ ಲೋಕಾರ್ಪಣೆ, ಹೊಸ ಕೋಲಾರ 25 ವರ್ಷ ಅಥವಾ ನಾಳೆ ರಜತ ಮಹೋತ್ಸವ ಹಾಗೂ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳ ನಿಮಿತ್ತ ಉದ್ಘಾಟನೆ ಮತ್ತು ಭೂಮಿ ಪೂಜೆ ಇರುವುದರಿಂದ ಒಂದು ದೊಡ್ಡದೇನದ ಅನುದಾನ ಇರಬಹುದು, ಮತ್ತೊಂದು ಏನಿರ್ಬೋದು, ಆ ವಿಚಾರ ಬಿಟ್ಟವನ್ನು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಉಪಮುಖ್ಯಮಂತ್ರಿಗಳನ್ನು ಈ ಭಾಗಕ್ಕೆ ಕರೆಸಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾವು ನೀವೆಲ್ಲರೂ ಏನು ಮಾರ್ಗ ಹಾಕಿಕೊಡ್ತಾರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು, ಹೇಗೆ ಅವ್ರನ್ನ ಆಹ್ವಾನ ಮಾಡಬೇಕು, ಹೇಗೆ ಅವ್ರನ್ನ ಗೌರವದಿಂದ ಕಾಣಬೇಕು ಅಂತ ಸವಿಸ್ತರವಾಗಿ ಎಲ್ಲ ರೀತಿ ಹೇಳುವುದರಿಂದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಏನು ಮಾರ್ಗಸೂಚಿ ಹೇಳ್ತಾರ, ಸಾಹೇಬ್ರ ಎಲ್ಲ ಕೋಲಾರ ತಾಲೂಕು ಎಲ್ಲ ಹಿರಿಯ ಮತ್ತು ಕಿರಿಯ ನಾಯಕರುಗಳು ಇವೇನು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸ್ತಿರುವ ನಿಮ್ಮ ಕೈಯನ್ನು ಬಲಪಡಿಸ್ತೇವೆ ಅಂತ ಮಾತನ್ನು ಹೇಳಿ ನಾನು ಯಾರು ಮಾತನ್ನು ಮುಗಿಸ್ತೇನೆ.